ಗಿಲ್ಲಿ ಫ್ಯಾನ್ಸ್ಗೆ ಅವ್ರ ಗಿಲ್ಲಿನ ಇಷ್ಟಪಡುವವರಿಗೆ ಅಥವಾ ಗಿಲ್ಲಿಗೆ ಓಟ್ ಹಾಕ್ತಿರೋವ್ರಿಗೆ ಈ ವಿಚಾರ ತುಂಬಾನೇ ಬೇಜಾರನ್ನ ತಂದಿದೆ. ಏನಪ್ಪಾ ಅಂದ್ರೆ, ಗಿಲ್ಲಿ ಅವರು ಅವರ ಆಟನ ಅವ್ರು ಆಡ್ತಾ ಇದ್ದಾರೆ, ಟಾಸ್ಕ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಕ್ಯಾಪ್ಟನ್ಶಿಪ್ ಅಲ್ಲಿ ಬೇರೆಯವರ ಮಾತು 1% ಕೇಳಿಸ್ಕೊಂತ ಇಲ್ಲ. ಅವ್ರಿಗೆ ಏನ್ ಅನಿಸ್ತಾ ಇದೆಯೋ ಅದನ್ನ ಮಾಡ್ತಾ ಇದ್ದಾರೆ. ಮೊನ್ನೆ ಸಹ ಸ್ಪಂದನ ಹಾಗೂ ಕಾವ್ಯ ಅವರಿಬ್ಬರ ನೀರಿನ ಒಂದು ಬಕೆಟ್ ನ ಕಿತ್ತಾಟದಲ್ಲಿ ಫೇರ್ ಡಿಸಿಷನ್ ಕೊಡ್ಬೇಕು ಅಂತ 20 ರಿಂದ 30 ನಿಮಿಷಗಳ ಕಾಲ ವೆಯ್ಟ್ ಮಾಡಿಸಿ ಆಮೇಲೆ ಕೊಟ್ಟಿದ್ದಾರೆ. ಇದೆಲ್ಲ ಇಷ್ಟ ಆಗ್ತಾ ಇದೆ. ಆದ್ರೆ ಬೇಜಾರೇನಪ್ಪಾ ಅಂದ್ರೆ, ಕಾವ್ಯ ಸುದೀಪ್ ಸರ್ ಯಾವತ್ತೋ ಒಂದಿನ ಹೇಳಿದ್ರು, ನಿನ್ನ ಒಂದು ಫ್ರೆಂಡ್ಶಿಪ್ ಇಂದ, ನಿನ್ನ ಅತಿಯಾದ ಪ್ರೀತಿ ಗೆಳೆತನದಿಂದ ಬೇರೆಯವರಿಗೆ ತೊಂದರೆ ಆಗ್ತಾ ಇದೆ ಅಂದ್ರೆ ನೀನು ಸುಮ್ಮನೆ ಇರ್ಬೇಕು ಅಂತ. ಆದ್ರೆ ಇಲ್ಲಿ ಉಲ್ಟಾ ಆಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಗಿಲ್ಲಿ ಅವರು ಕಾವ್ಯ 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 ಅಂತ ಮನ್ಸಲ್ಲಿ ತುಂಬಾ ಇಟ್ಕೊಂಡು ಕಪ್ಪಿಂದ ಒಂಚೂರು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ ಅನಿಸ್ತಾ ಇದೆ. ಹಿಂಗೆ ಆದ್ರೆ ಜನತೆಗೆ ನಿಜವಾಗ್ಲೂ ಬೇಜಾರಾಗುತ್ತೆ. ಏನಕ್ಕಂದ್ರೆ ಅವ್ರನ್ನ ಎಲ್ಲೋ ಟಾಪ್ ಅಲ್ಲಿ ಕೂರಿಸಿದ್ದಾರೆ ಕನ್ನಡದ ಜನತೆ. ಇದೊಂದೇ ಒಂದು ಲೂಪ್ ಹೋಲ್, ಇದೊಂದೇ ಒಂದು ವೀಕ್ನೆಸ್ ಅಷ್ಟೇ ಗಿಲ್ಲಿಗಿರೋದು. ಅಂದ್ರೆ ಅವ್ರ ಫ್ರೆಂಡ್ಶಿಪ್ ಸುಳ್ಳಲ್ಲ, ಅವರ ಗೆಳೆತನ, ಅವರ ನಗು, ಅವರ ಆಟಗಳು, ಅವರು ಮಾತಾಡೋದು ಎಲ್ಲ ಚೆನ್ನಾಗಿದೆ. ಬಟ್ ಪರ್ಸ್ನಲಿ ಅಂತ ಬಂದಾಗ ಪರ್ಸ್ನಲ್ ಟಾರ್ಗೆಟ್ಸ್, ಅದು ಹೊರಗಡೆ ಜನಗಳಿಗೆ ಎಲ್ಲೋ ಒಂದ್ ಕಡೆ ಬೇಜಾರನ್ನು ಉಂಟು ಮಾಡುತ್ತೆ. ಸೊ ಗೊತ್ತಿಲ್ಲ ಇದರಿಂದ ಸೊ ಒಳಗಡೆ ಎಂತೆಂತ ಪರಿಣಾಮಗಳಾಗುತ್ತೋ ಗೊತ್ತಿಲ್ಲ, ಆಗಬಹುದು. ಏನಕ್ಕಂದ್ರೆ ಒಬ್ಬ ವ್ಯಕ್ತಿಯಿಂದ, ಸೊ ಈಗ ನಾನ್ ನಿನ್ನೆ ಹೇಳ್ದಂಗೆ ಅಶ್ವಿನಿ ಮೇಡಮ್ ಅವ್ರಿಗೆ ಕ್ಯಾಪ್ಟನ್ಶಿಪ್ ಕೊಟ್ಟಿದ್ದಾರೆ ಗಿಲ್ಲಿ ಅವರು. ಏನಕ್ಕೆ ಕೊಟ್ರು? ಮಾತಿಗೆ ತಪ್ಪಬಾರ್ದು ಅಂತ ಅಷ್ಟೇ. ವೀಕ್ ಕಂಟೆಸ್ಟೆಂಟ್ ಅವರು ಅಲ್ಲ. ಅದೇ ತರ ಮುಂದೊಂದು ದಿನ, ನಾಳೆ ಇವತ್ತು ನಾಡಿದ್ರಲ್ಲಿ ಯಾವುದೋ ಒಂದು ಸಿಚುವೇಶನ್ ಬಂದಾಗ, ಅವರ ಹೆಸರನ್ನ ತಗೊಂಡಾಗ ಅಕಸ್ಮಾತ್ ಏನಾದ್ರು ಗಿಲ್ಲಿ ಅವರು ಅವ್ರಿಗೆ ಪ್ಲಸ್ ಅವ್ರ ಮೈನಸ್ ಆದ್ರೆ ಇವರಿಂದನೇ ಆಗುತ್ತೆ, ಗೊತ್ತಿಲ್ಲ. ಅಂಡ್ ಲಾಸ್ಟ್ ಟೈಮು ಕೂಡ ಇದೇ ತರ ಆಗಿ ಸಂಗೀತ ಹಾಗೂ ಕಾರ್ತಿಕ್ ಅವರು ಜಗಳ ಆಡಿ 2.5 ವರ್ಷ ಮಾತಾಡ್ದಂಗೆ ಮೊನ್ನೆ ಇಬ್ರು ಒಂದಾಗಿದೆ. ಆ ತರ ಆಗ್ಬೇಕು ಆಗ್ಬಾರ್ದು ಅಂತ ಅಲ್ಲ, ಬಟ್ ಕೊನೆಗೆ ಹೋಗ್ತಾ ಗಿಲ್ಲಿ ವರ್ಸಸ್ ಕಾವ್ಯ ಹಾಗೆ ಆಗುತ್ತೆ. ಆಗಬೇಕು, ಅದು ಕಾಂಪಿಟೇಷನ್. ಅದು ಫ್ರೆಂಡ್ಶಿಪ್ ಇರ್ಲಿ, ಆಟಗಳಲ್ಲಿ ಅವರಿಬ್ರು ಕಾಂಪಿಟೇಟರ್ ತರ ಇರ್ಬೇಕು. ಬಟ್ ಇಲ್ಲೆಲ್ಲೋ ಒಂದ್ ಕಡೆ ಹಂಗ ಅನ್ನಿಸ್ತಾ ಇಲ್ಲ. ಗಿಲ್ಲಿ ಅವರೇ ದಯವಿಟ್ಟು ಎಚ್ಚೆತ್ಕೊಳ್ಳಿ.